ಇಲ್ಲ ರಾಜಕಾರಣಿಗಳಂದ್ರೆ ಏನಪ್ಪ ಅಂದ್ರೆ ಸುಳ್ಳೇರು ಇದ್ದಂಗೆ ಯಾರಿಗೆ ಅದ್ದೋಕ್ಕಳು ಈಗ ಬೇದ್ರ ಚಿಂತೆ. ಕಾಂಗ್ರೆಸ್ ಸರ್ಕಾರ ಬಂದು 70 ವರ್ಷ ಆಗಿರ ಏನ್ ಮಾಡ್ಯಾರ ಅಂತಾರ. ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟರ, ದೊಡ್ಡ ದೊಡ್ಡ ನದಿಗಳು ಕಟ್ಟರ, ಆಲಿಮಟ್ಟಿ ಡ್ಯಾಮ್ ಕಟ್ಟರ, ತುಂಗಭದ್ರಾ ಡ್ಯಾಮ್ ಕಟ್ಟರ, ಎಷ್ಟೋ ಶಾಲೆ ಕಾಲೇಜುಗಳು ಕಟ್ಟರ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಇಳಕಲ್ ಪಟ್ಟಣದಲ್ಲಿದ್ದೇವೆ. ಈ ಪಟ್ಟಣ ಶ್ರೀಮತಿ ವೀಣಾ ಕಾಶ್ಯಪ್ನವರು ವಾಸವಾಗಿರುವಂತಹ ಪಟ್ಟಣ. ಅಂದರೆ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಏನಿದ್ದಾರೆ ಅವರು ವಾಸವಾಗಿರುವಂತಹ ಪಟ್ಟಣ ಇದು. ಹುಣಗುಂದ ಮತಕ್ಷೇತ್ರಕ್ಕೆ ಬರುತ್ತೆ ಈ ಪಟ್ಟಣ. ಇಲ್ಲಿ ಮತದಾರ ಯಾರ ಪರವಾಗಿ ಓಟನ್ನು ಮಾಡ್ತಾನೆ ಅಂದರೆ ಇಲ್ಲಿ ಕಾಂಗ್ರೆಸ್ BJP ಯಾವ ಪಕ್ಷಕ್ಕೆ ಮತದಾರ ತನ್ನ ಒಂದು ಛಾಪನ್ನು ಮೂಡಿಸ್ತಾನೆ ಅಂತಕ್ಕಂಥದ್ದನ್ನ ಇವತ್ತು ಇಳಕಲ್ ಪಟ್ಟಣದ ಒಳಗಡೆ ಹೋಗಿ ಕೇಳ್ಕೊಂಡು ಬರೋಣ. ಯಾವ ರೀತಿ ಮತದಾರ ತನ್ನ ಒಲವನ್ನು ವ್ಯಕ್ತಪಡಿಸ್ತಾನೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ, ಅಭಿಪ್ರಾಯಗಳನ್ನ ತಿಳ್ಕೊಂಡು ಬರೋಣ. ಯಾವ ಅಜ್ಜಾರ ಎಲ್ಲಿ ಬೆಳಿಗ್ಗೆವ್ರು ದೂರ ಬಂದಿರಲ್ಲ ಇಲ್ಲಿಗೆ ಚಂದಪ್ಪ ದೇವ್ರಿಗೆ ಬಂದಿದ್ದು. ದೇವ್ರಿಗೆ ಬಂದಿರಿ. ನಮ್ದು ಯಾವರು? ನಮ್ದು ಇದ ಬಾಗಲಕೋಟೆ. ನಮ್ದು ಬಾಗಲಕೋಟೆ ಇಲ್ಲ, ಬಾಗಲಕೋಟೆ ಶಿರೂರಲ್ಲಿ ಮಗ್ಳ ಶಿರೂರಾಗ ಗೊತ್ತಿಲ್ಲ ಮಗ. ಈಗ ಇಲೆಕ್ಷನ್ ಬಂತು, ಹತ್ರ ಬಂತಲ್ಲ, ಯಾವ ಪಕ್ಷ ಬರ್ಬೇಕಂತ ನಿನ್ನ ಅಭಿಪ್ರಾಯದಾಗ? ಎಲ್ಲರೂ ಸುಳ್ಳ್ಯಾರ ಅವ್ರನ್ನ ತಗೊಂಡು ಯಾರು ಸುಧಾರಿಸ್ತಾರೆ? ಅಲ್ಲಿಗೆ ನಿನ್ನ ಪ್ರಕಾರ ಯಾರು ಬರ್ಬೇಕಂತ? ಅಲ್ಲ ಯಾರು ಯಾವ ಪಕ್ಷ ಬಂದ್ರೆ ಒಳ್ಳೇದಾಕತಿ? ನಮ್ಮ ಬೀಳಿಗರಾಗ್ಲಿ, ಈಗ ಅಲ್ಲಿ ನಿರಾಣಿ ಅವ್ರ ಇದ್ರು. ನಿರಾಣಿ ಅವನು ತಾನ ದೊಡ್ಡವಾಗಿ ಹೋದವ. ಅವೇನು ಸಾರ್ವಜನಿಕ ಸ್ವತ್ತಾಗಿ ಏನು ಕೆಲಸ ಮಾಡಲಿಲ್ಲ. ರಾಜಕಾರಣಿಗಳಂದ್ರೆ ಏನಪ್ಪ ಅಂದ್ರೆ ಸುಳ್ಳೇರು ಇದ್ದಂಗೆ ಯಾರು ಹಿಡಿಸ್ತಾರೋ ಯಾರಿಗೆ ಅದ್ದೋಕ್ಕಳು ಈಗ ಬೇದ್ರ ಚಿಂತಿಲ್ಲ. ಏನು ಬಂದು ಅಲ್ಲ ತಮ್ಮನಿ ಸಂಸಾರ ತಮ್ಮನಿ ಇವುದಿಲ್ಲ, ಇಡೀ ಊರಿನ ಅಥವಾ ಸಮಾಜಕ್ಕರ ಏನಾರ ಒಂದು ಕಲ್ಯಾಣ ಮಾಡಿ ಉದ್ಧಾರ ಮಾಡಿದ್ರೆ ಪಾಡಪ್ಪ. ಉಸೂರು ಏನೈತಿವ ಏನು ಸರ್ಕಾರ 20 ವರ್ಷ ಲಗ್ನ ಮಾಡ್ತಿ, 20 ವರ್ಷದಾಗ ಏನು ಟಟ್ಟಿ ಕೆಡ್ಕೊಂತ ಮತ್ತೆ ಯಾವ ಸರ್ಕಾರ ಬೇಸ್ ಅಂತ ಹೇಳ ನಿನಗೆ? ಗಂಡ್ರಿಗೆ ಹೆಂಡ್ರಿಲ್ಲ, ಹೆಂಡ್ರಿಗೆ ಗಂಡ್ರಿಲ್ಲ, ತಂದಿಗೆ ಮಕ್ಕಳಿಲ್ಲ, ಮಕ್ಕಳಿಗೆ ತಂದಿಲ್ಲ, ಹೆಂಗೆ ಹಾಕೊಂತೈತಿ ಈ ಸರ್ಕಾರ ತಗೊಂಡು ಏನು ಮಾಡೋದು? ಇಂಗ್ಲೀಷರ ಇನ್ನ ಪಾಡ. ಹೌದು, ಇಂಗ್ಲೀಷ್ ಪಾಡ. ಯಾವಕ್ಕಿನ್ನೂ ಯಾವನು ಜಗ್ಗುವಂಗಿದ್ದಿದ್ದಿಲ್ಲ, ಹಿಂಗೆ ಯಾವಕ್ಕಿನಾರು ಓಡಿಸ್ಕೊಂಡು ಹೋಗುವಂಗಿದ್ದಿದ್ದಿಲ್ಲ, ದನ ಕರ ತುಡುಗಾಗುವಂಗಿದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲಪ್ಪ. ಈಗ ಗಾಂಡಿದ್ರಿ ಅಂತ ಕಾಲ್ ತಗೊಂಡು ಏನು ಮಾಡು? ಯಾರು ಚಲೋ ಇಲ್ಲ ನನಗೆ ಕೇಳಿದ್ರು. ಮೊದಲು ಬ್ರಿಟಿಷರ ಕಾಲ ಚಲೋ ಆಯ್ತಂತೀನಿ ಹಂಗಾರೆ. ಹೌದು. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈಗ ಕಾಂಗ್ರೆಸ್ ಮತ್ತು BJP ಯಾವ ಪಕ್ಷ ಬರುತ್ತೆ? ನಮ್ದು ಯಾವ ಪಕ್ಷ ಅಂತ ಹೇಳಕ್ಕಾಗಲ್ಲ. ನಮ್ಗೆ ಇದ್ರ ರಾಜಕೀಯದೊಳಗೆ ಇಂಟ್ರೆಸ್ಟ್ ಇಲ್ಲ, ಯಾವ್ದಂತಾನೆ ಹೇಳಕ್ಕಾಗಲ್ಲ. ಇಂಟ್ರೆಸ್ಟ್ ಇರೋದು ಬೇಡ, ಇಂಥದ್ದೇ ಬರಬೇಕು ಅಂತ ಏನಾದ್ರು ಇರುತ್ತೆ? ಇಂಥದ್ದೇ ಬರ್ಬೇಕಂತೇನಿಲ್ಲ. ನಮ್ಗೆ ಯಾವ ಥರದ್ದು ಇರ್ತೋ ನಮ್ಗೆ ನಮ್ಮ ಇಂಟ್ರೆಸ್ಟ್ ಅಲ್ಲ, ನಮ್ಗೆ ಹೇಳಕ್ಕಾಗಲ್ಲ. ರಾಜಕೀಯ ಬೇಡ ಅಂತ ಹೇಳ್ತೀನಿ. ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಈ ಸತ? ಕಾಂಗ್ರೆಸ್ ಬರ್ಬೇಕು. ಯಾಕೆ ಕಾಂಗ್ರೆಸ್ ಬರಬೇಕು? ಯಾಕಂದ್ರೆ ಈಗ ಚಲೋ ಗ್ಯಾರಂಟಿಗಳನ್ನು ಚಲೋತ್ನಾಗ ಪೂರೈಸೈತೈತ್ರಿ, ಎಲ್ಲ ಕೆಲಸ ಕಾರ್ಯಗಳು ಮಾಡತ್ತಾರೆ. ಈಗ ಇಳಕಲ್ ಭಾಗಕ್ಕೆ ಬಂದರೆ ಈಗ ವೀಣಾ ಕಾಶ್ಯಪ್ನವರು ಮತ್ತು ಸಂಯುಕ್ತಾ ಪಾಟೀಲ್ ಅವರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿವೆ. ಸೊ ಯಾರಿಗೆ ಕೊಟ್ಟರೆ ಉತ್ತಮ ಆಕ್ಕಿತ್ತು ಅಂತಕ್ಕಂಥದ್ದು ನಾವು ಯಾಕಂದ್ರೆ ಈಗ ಕಳೆದ 5 ವರ್ಷದ ಇದು ವೀಣಾ ಕಾಶ್ಯಪ್ನವರು ಅಭಿವೃದ್ಧಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಆಕ್ಚುಲಿ ಅವ್ರಿಗೆ ಕೊಟ್ಟರೆ ಬರ್ತಿದ್ರು ಅನ್ನೋ ಕನ್ಫರ್ಮ್. ಈಗ ಸಂಯುಕ್ತಾ ಪಾಟೀಲ್ ಕೊಟ್ಟಿರುವಂಥದ್ದು, ಇವಾಗ ಅವರು ಕೂಡ ಅಲ್ಲಿ ಅಡ್ಡಾಡ್ತಿದ್ದಾರೆ. ಬರೋ ಚಾನ್ಸಸ್ ಇದೆ, ಈಗ ಬರೋ ಲೋಕಸಭಾ ಕ್ಷೇತ್ರದಲ್ಲಿ ಬಂದೇ ಬರ್ತಾರೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಯಾರು ಬರಬೇಕು ಅಂತ? ರಾಹುಲ್ ಗಾಂಧಿನ ಬರ್ಬೇಕು. ಅಂದ್ರೆ ಹೊಸ ಪ್ರಧಾನಮಂತ್ರಿನ ನೋಡ್ಬೇಕು. ಅಂದ್ರೆ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಇದೊಂದ್ಸಲ ಚಾನ್ಸ್ ಕೊಡ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಲೋಕಸಭಾ ಎಲೆಕ್ಷನ್ ಬಂತು, ಯಾವ ಪಕ್ಷಕ್ಕೆ ವೋಟ್ ಅಂತ? ಹಿಂದಿ ಬೋಲ್ತೇವೆ. ಹಿಂದಿ? ಓಕೆ. ನರೇಂದ್ರ ಮೋದಿ ಯಾರು ರಾಹುಲ್ ಗಾಂಧಿ? ನರೇಂದ್ರ ಮೋದಿ. ನರೇಂದ್ರ ಮೋದಿ.
ಮುಂದೆ 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 ಇಲ್ಲಿ ಭಯ ಮಾಡ್ತಾ ಸುಂಬ. ನಮಸ್ಕಾರ ಭಯ. ಈಗ ಸದ್ಯದಾಗ ಎಲೆಕ್ಷನ್ ಬರತೈತಿ ಲೋಕಸಭೆದ, ಯಾವ ಪಕ್ಷಕ್ಕೆ ತಮ್ಮ ಮತ? ನಾವು ಕಾಂಗ್ರೆಸ್ ಪಕ್ಷ ಬರ್ಬೇಕ್ರಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಇರ್ಬೇಕ್ರಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಇತ್ತಪ್ಪಂದ್ರ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದರ್ನ, ಎಲ್ಲ ಹಿಂದುಳಿದರ್ನ ಸಮಾನಾಗಿ ನೋಡ್ಕೊಂಡು ಹೋಗ್ತದ್ರಿ. BJP ಪಕ್ಷ ಬಂತಂದ್ರೆ ಏನಂತ್ರಿ, ಬರೀ ಜಾತಿ ಬೀಜ ಬೀಸ್ತಾರ್ರಿ. ಜಾತಿ ಇದನ್ನ ಮಾಡಿ ಜಾತಿ ಇದ್ರೊಳಗೆ ಅಧಿಕಾರ ಮಾಡ್ತಾರ್ರಿ. ಅಲ್ಲಿದ್ದ ಬಡ್ರಿಗೇನು ಅವಕಾಶ ಮಾಡಗಲ್ರಿ. ಅಲ್ಲಿದ್ದ ಈ ಮೋದಿ ಸರ್ಕಾರ ಬಂದು ಇಷ್ಟು ವರ್ಷ ಆಯ್ತು, ಏನು ನಮ್ಮ ಕರ್ನಾಟಕ ರಾಜ್ಯಾಗ ಆಯ್ತು, ದೇಶಾಗತ್ತು ಎಷ್ಟು ಡ್ಯಾಮ್ ಕಟ್ಟಾರ, ಎಷ್ಟು ಶಾಲಾ ಕಾಲೇಜು ಕಟ್ಟಾರ, ಎಷ್ಟು ರೋಡ್ ಮಾಡ್ಯಾರ, ಎಷ್ಟು ಆಶ್ರಯ ಮನೆ ಕಟ್ಟಾರ, ಎಷ್ಟು ಬಡ್ರಿಗೆ ಉದ್ಯೋಗ ಕೊಟ್ಟಾರ. ಅದು ಬೇಕಲ್ಲ. BJP ಸರ್ಕಾರದವ್ರು ಏನು ಸಾಧನೆ ಮಾಡಿದ. ಈ ಕಾಂಗ್ರೆಸ್ ಸರ್ಕಾರ ಬಂದು 70 ವರ್ಷ ಆಳ್ಯಾರ, ಏನ್ ಮಾಡ್ಯಾರ ಅಂತಾರ. ದೊಡ್ಡ ಡ್ಯಾಮ್ ಕಟ್ಟಾರ, ದೊಡ್ಡ ನದಿಗಳು ಕಟ್ಟಾರ, ಹಾಲಿಮಟ್ಟಿ ಡ್ಯಾಮ್ ಕಟ್ಟಾರ, ತುಂಗಭದ್ರಾ ಡ್ಯಾಮ್ ಕಟ್ಟಾರ, ಎಷ್ಟೋ ಶಾಲೆ ಕಾಲೇಜುಗಳು ಕಟ್ಟಾರ, ಎಷ್ಟೋ ಬಡ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಪ್ಪ ಅಂದ್ರೆ ಬಡ್ರಿಗೆ ಅನುಕೂಲ ಆಗುತ್ತಾ. ನಮ್ಗೆ ಕಾಂಗ್ರೆಸ್ ಗೌರ್ಮೆಂಟ್ ಕೊಡಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಅಂದ್ರೆ ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬರ್ಬೇಕಂತ. ರಾಹುಲ್ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಹೆಸರು ಹೇಳಲ್ಲ, ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಇರಬೇಕು. ರಾಹುಲ್ ಗಾಂಧಿ ಆಗಲಿ, ನಮ್ಮ ರಾಜ್ಯದಾರ ಬದ್ಲಿ ರಾಜ್ಯದಾರ ಆಗಲಿ, ಇನ್ನೊಂದು ರಾಜ್ಯದಾರಲ್ಲಿ ಯಾರಲ್ಲಿ ಒಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗ ಇರಬೇಕು ಅಂದ್ರೆ ಬಡವ್ರಿಗೆ ಅನುಕೂಲ ಆಗ್ತದೆ. ಏನ್ರಿ ಸರ್, ಧನ್ಯವಾದಗಳು ಸರ್. ಸರ್, ಸದ್ಯದಲ್ಲೇ ಲೋಕಸಭೆ ಎಲೆಕ್ಷನ್, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ? ಯಾವ್ದು ಎರಡು ತಪ್ಪದಾವ ನೋಡ್ಬೇಕು. ಅಂದ್ರೆ 50-50 ಅಂತೀರಾ ಹಂಗೆ ಅಂತ? 50-50 ಓಕೆ, 100% ಗ್ಯಾರಂಟಿ. ಅಂದ್ರೆ ಸರ್, ಈಗ ನಿಮ್ಮ ಅಭಿಪ್ರಾಯದಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರು ಯಾರು ಬರಬೇಕು ಅಂತ? ಏನ್ ಮ್ಯಾಗ್ ಬಂದ್ರಕರ ಅದ ಬೆಸ್ಟ್ ಮೋದಿ. ಮೋದಿ ಅವರು. ಹ್ಮ್. ನಮಸ್ಕಾರ ಅಕ್ಕೋರ. ಈಗ ಇಲೆಕ್ಷನ್ ಬಂತ್ರಿ, ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ನೀವು? ಅದು ಇದು ಅನ್ನಕ್ಕೇನಿಲ್ರಿ ಸರ್, ಯಾವ್ದಾರ ಒಂದ್ರ ಮನ್ಸಿಗೆ ಬಂದಿದ್ರಿ. ಹ್ಞೂ ರೀ. ಈಗ ನರೇಂದ್ರ ಮೋದಿ ಅವ್ರು ಗೊತ್ತದಾರ ನಿಮಗೆ? ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ಏನೈತೆ ನಮ್ಗೆ ಅದು ಅಂತ ಶಾಣ್ಯಾರ ಅಲ್ರಿ. ನಾವು ಮುಂಜಾನೆ ಚಂತೇನೆ ವ್ಯಾಪಾರಕ್ಕೆ ಕುಂದ್ರಿ, ಅದ್ರಾಗ ನಾವ್ ಇಲ್ರಿ ಇದ್ದದ್ದು ಹೇಳ್ಬೇಕು. ವ್ಯಾಪಾರ ಹೆಂಗ್ ನಡೆದೈತೆ? ವ್ಯಾಪಾರ ಚಲೋ ನಡೆದೈತಿ, ಚಲೋ 2,000 ರೂಪಾಯಿ ಬರಾಕತ್ತಾವ ತಿಂಗಳ? ಬರಾಕತ್ತೆ. ಹ್ಞೂ ರೀ. ಕೆಲವು ಮಂದಿಗೆ ಬಂದವ್ರಿ, ಕೆಲವು ಮಂದಿಗೆ ಇಲ್ಲ. ಆದ್ರ ಹ್ಞೂ ರೀ. ಯಾವ ಪಕ್ಷ ಬರ್ಬೇಕಂತೀರಿ ನೀವು ಅಧಿಕಾರಕ್ಕೆ? ಆ ಪಕ್ಷ ಅಂದ ಲೋಕಸಭಾ ಚುನಾವಣೆ ಆಗೋದು ಇದು ಹೇಳ್ಬೇಕಂದ್ರೆ ಮೋದಿಜಿಯವ್ರು 3ನೇ ಸಾರಿ ಪ್ರಧಾನಮಂತ್ರಿ ಆಗ್ಬೇಕಾ ಬ್ಯಾಡ ಅನ್ನೋದ ಇದು ಲೋಕಸಭಾ ಮತ ನಡೆಯಕತ್ತಿದ್ದು. ನಮಗಂದ್ರೆ ಮೋದಿಜಿಯವ್ರು 3ನೇ ಸಲ ಪ್ರಧಾನಿ ಆಗ್ಬೇಕು. ಹೌದು. ಅಂದ್ರೆ ಅಭಿವೃದ್ಧಿ ಮಾಡ್ರಿ ಅಂತ? ಅಭಿವೃದ್ಧಿ ಮಾಡ್ಯಾರ, ಸಾಕಷ್ಟು ಮಾಡ್ಯಾರ್ರಿ. ಈಗ ನಾವು ಗದ್ದಿಗೌಡ್ರ ವಿಷಯಕ್ಕೆ ಬರೋದಾರ, ಅಭಿವೃದ್ಧಿ ಹೆಂಗೈತಿ? ಗದ್ದಿಗೌಡ್ರು ಗೊತ್ತದಾರ? ಗದ್ದಿಗೌಡ್ರು ಗೊತ್ತದ್ರಿ. ಏನ್ ಅವ್ರಿಗೆ 5 ವರ್ಷಕ್ಕೊಂದ್ಸಲ ಅಷ್ಟ ನೋಡೋದಾಗೈತಿಲ್ಲ. ಲೋಕಸಭಾ ಚುನಾವಣೆ ಏನ್ ಬರ್ತೈತಿ ಅವಾಗ ಆಟ ಅವ್ರ ಮುಖ ನೋಡ್ತೀವಿ ಇಲ್ಲಿ. ಮತ್ತ ಅವ್ರ ಸೀಟ್ ಅಲ್ಲಿ ಕ್ಷೇತ್ರ ದೊಡ್ಡದಲ್ಲ, ಹಿಂಗಾಗಿ ಎಲ್ಲಾ ಕಡೆ ಅಡ್ಡಾಡಕ್ ಬರೋದಿಲ್ಲ. ಅದನ್ನು ನಾವು ಹೌದ್ ಬಿಡ್ರಿ. ಅವ್ರು ಅದು ಬರಬರಿ ರೀ. ಆದ್ರೆ ಏನ ನಾವು ಇವ್ರದ್ದು ಇಸಿ ಗದ್ದಿಗೌಡ್ರು ಇವರು ಮಿನಿಸ್ಟರ್ ಇವ್ರನ್ನ ನೋಡಂಗಿಲ್ರಿ. ನಾವು ನೋಡೋದ ಮೋದಿಜಿ ಅವ್ರದ್ದು. ಮೋದಿಜಿ ನೋಡಿ ಓಟ್ ಹಾಕ್ತೀವಿ. 3ನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಾ ಬೇಡ ಅನ್ನೋದ ಇದು ಲೋಕಸಭಾ ಚುನಾವಣೆ ನಡೆಯಕತ್ತೆ ಅಂತ ತಿಳ್ಕೊಂಡಿವಿ ನಾವು. ನಮಸ್ಕಾರ ಅಣ್ಣ. ಈಗ ಲೋಕಸಭೆ ಎಲೆಕ್ಷನ್ ಹತ್ರ ಬರತೈತಿ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ಸಾಧ್ಯ ಆಗತ್ತಂತೀರಿ? ನಾವು ಇದ್ರ ಮಂದಿ ಅಲ್ರಿ, ದೊಡ್ಡ ಮಂದಿ ಕೇಳಿ ಗೊತ್ತಾಗುತ್ತೆ. ಅಲ್ಲ, ದೊಡ್ಡ ಮಂದಿ ಸಣ್ಣ ಮಂದಿ ಅದಕ್ಕೆ ಏನೈತಿ, ಯಾವ ಪಕ್ಷ ಅಂತ ಹೇಳ್ಬೋದಲ್ಲ? ಇಲ್ಲಿ ಹಿರಿಯರು ಕುಂತಾರ, ನಮ್ಮ ಹಿರಿಯರು ಅದಾರ, ಅವ್ರಿಗೆ ಕೇಳಿ. ಅಲ್ಲಿ ನೀವು ಹಿರಿಯರ? ನಾವು ಹಿರಿಯರಲ್ಲ, ನಾವು ಅದೆಲ್ಲ ನಾವು ಅಂತ ಬಂದಲ್ಲಿ ನಮ್ಮ ಹಿರಿಯರು ಅದಾರ. ಓಕೆ ಓಕೆ. ನಮಸ್ಕಾರ. ಈಗ ಸದ್ಯದಾಗ ಲೋಕಸಭೆ ಎಲೆಕ್ಷನ್ ಬರತೈತಿ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಲ್ಲಕಲ್ ಅಭಿವೃದ್ಧಿ ಆಗತ್ತೆ ಅಂತ ನಿಮ್ಮ ಅಭಿಪ್ರಾಯ? ನಮ್ಗೆ ಹೆಂಗ್ ತಿಳಿಬೇಕ್ರಿ ಅದು? ಎಂತ ಪಕ್ಷ? ಈಗ BJP ಬಂದ್ರೆ ನಮ್ದು ಇಲ್ಲಕಲ್ ಉದ್ಧಾರ ಆಗತ್ತ. ಕಾಂಗ್ರೆಸ್ ಬಂದ್ಬಿಡದ ನಮ್ಮಲ್ಲಿ. ಅದು MLA ಆತ್ರಿ, ಅದು ಆತ್ ಬಿಡು. ಈಗ MP ಎಲೆಕ್ಷನ್ ಬಂದ ಅದರದ ಹವಾನ ಐತೆ ಇಲ್ಲಿ ನಮ್ಮಲ್ಲಿ ಹೇಳ್ಬೇಕಂದ್ರ. ಮತ್ತೇನ ಅಂದ್ರೆ ನೀವು ಅದನ್ನ ಚೂಸ್ ಮಾಡ್ತೀರಿ ಅಂತ ಹೇಳ್ತೀರಿ? ನಾವ್ ಅದನ್ನ ಮಾಡ್ಬೇಕಂತಿಲ್ಲ, ಮುಂದೆ ಅದು ಏನಾಗತ್ತ ನೋಡ್ಬೇಕದ, ಕಾದ ನೋಡ್ಬೇಕು. ಓಕೆ ಓಕೆ. ಅಂದ್ರೆ ಈಗ ಇಲ್ಲಿ ಗದ್ದಿಗೌಡರು, ನಂತರ ಸಂಯುಕ್ತ ಪಾಟೀಲ್ ಅಂತ ಇದ್ದಾರೆ. ವೀಣಾ ಅವ್ರಿಗೆ ಟಿಕೆಟ್ ಕೈ ತಪ್ಪಿತು ನಿಮ್ಗೆ ಗೊತ್ತಿರುವಂತ ಹಾಗೆ. ಅದಕ್ಕೆ ಯಾವ ಅಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಥವಾ BJP ಬಂದ್ರೆ ಒಳ್ಳೇದು? ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ನಮಸ್ಕಾರ ರೀ, ಆರಾಮಂದ್ರೆ? ಈಗ ಇಲೆಕ್ಷನ್ ಬಂತು, MP ಎಲೆಕ್ಷನ್. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ಇಲಕಲ್ ಉದ್ಧಾರ ಆಗತ್ತ, ಕೆಲಸ ಎಲ್ಲ ಆಗ್ತಾವಂತೀರಿ? ಏನ್ ಯಾರು ಬಂದು ಏನ್ ಹೇಳಿದ್ರು, ಯಾರು ಬಂದ್ರು ನಮ್ಗೆ ಇಲಕಲ್ ಉದ್ಧಾರ ಆಗೋಣ ಅಂತೀರಿ ನೀವು? ಬಟ್ ಏನ್ ಆಗದ್ ಮಾಡ್ಯಾರ ಬಿಡ್ರಿ, ಇಲ್ಲ ಅನ್ನೋಲ್ಲ, ಆಗೈತೆ. ಅದು ಎಲ್ಲ ಅನ್ಕೂಲ. ಏನ್ ಯಾರು ಬಂದ್ರು ಏನೈತೆ ನಮ್ಗೆ ಯಾವಾಗ ತಿಳಿತೈತೆ ಅದಕ್ಕೆ ಹಾಕ್ಬಿಡ್ತೀವಿ. ಇಂಥದ್ದು ಅನ್ನಂಗಿಲ್ಲ ನೀವು? ಇಂಥದ್ಕಿಂತ ಯಾವ್ದು ಬರ್ತದೆ ನಮ್ಗೆ
ಹಾಕ್ಬಿಡ್ತೀವಿ ಇಷ್ಟ ಮತ್ತೇನಿಲ್ಲ. ಓಕೆ, ಯಾರಿಗೂ ತಲೆ ಕೆಡ್ಸೋಂತಿಲ್ಲ, ಹೌದಿಲ್ಲ? ಈಗ ಅವ್ರ ಜೋಡಿ ಗುದ್ದಾಡ್ಬೇಕು, ಇವ್ರ ಜೋಡಿ ಇವ್ರು ಗುದ್ದಾಡ್ರೆ ಯಾರು ನಮ್ಮ ಇದು ಆಯ್ತು ನೋಡ್ಕೊಂಡು ಹಾಕ್ಬಿಡ್ತೀವಿ. ಪಕ್ಷ ಯಾವುದು ಬೇಕಾಗಿಲ್ಲ ನಮಗೆ, ಕೆಲಸ ಅಭಿವೃದ್ಧಿ ಆದ್ರೆ ಸಾಕು. ಮುಂದೆ ಪಕ್ಷ ಅವ್ರು BJP ಅವ್ರು ಅಂತಾರ ನಾವ್ ಮಾಡಿ ಅಂತಾರ, ಇವ್ರು ಕಾಂಗ್ರೆಸ್ ಅವ್ರು ಅಂತಾರ ನಾವ್ ಮಾಡಿ ನಮ್ ದುಡ್ಡು ತಗೊಂಡ ನಮ್ಗ ಬಾರ ಇದು ಮಾಡ್ತಾರಲ್ಲ. ಅವ್ರ ಸ್ವಂತ ಮನೇಲಿ ರೊಕ್ಕ ಇಲ್ಲಲ್ಲ, ನಮ್ ರೊಕ್ಕ ತಗೊಂಡ್ ಮಾಡ್ತಾರ ಅವ್ರು. ಅದು ಅಂತ ಎಲ್ಲರಿಗೂ ಗೊತ್ತೈತ್ರಿ. ಅದಕ್ಕೆ ಈಗ ನಾವು ಇದ್ರೊಳಗ ಯಾವ್ದ್ರಾಗ ಅಂದ್ರೆ ಇದ್ರಾಗ ಅಂದ್ರೆ ಕುಡ್ಗನ್ನಕ್ಕಿಂತ ಮೇಳ ಅಂತೀವಲ್ಲ, ಹಂಗ ಯಾವ ಪಕ್ಷ ಒಂದು ಪಕ್ಷ ಬೇರೆ ಯಾವ್ದಾರ ಆಗ್ಬಿಟ್ರೆ ಬರೋಬ್ರು, ಎರಡಕ್ಕಿಂತ ಬಿಟ್ಟು ಬೇರೆ ಇನ್ನೊಂದು ಆರು ಚಲೋ ಅಂತೀರಿ? ಓಕೆ, ಬೇರೆ ಬಿಟ್ರೆ ಇನ್ನೊಂದ್ ಬೇರೆ ಆದ್ರೆ ಚಲೋ. ಕಾಂಗ್ರೆಸ್ನು ಬೇಡ, BJPನು ಬೇಡ, ಬೇರೆ ಆದ್ರೆ ಚಲೋ. ಕಾಂಗ್ರೆಸ್ ಬಡವ್ರ ಪಕ್ಷ ಅದ. ಏನೇನ್ ಮಾಡೈತಿ, ಏನ್ ಅನುಕೂಲ ಮಾಡೈತಿ? ಏನ್ ಗೃಹಲಕ್ಷ್ಮಿ ಮಾಡೈತಿ, ಲೈಟ್ ಬಿಲ್ ಫ್ರೀ ಮಾಡೈತಿ, ಹಿಂಗಾಗಿ ಕಾಂಗ್ರೆಸ್ ಅಂತೀರಿ. ಅಭಿವೃದ್ಧಿ ಮಾಡೋದು. ಈಗ ಕಾಂಗ್ರೆಸ್ ಅಲ್ಲಿ ವಿನಾ ಕಾಶ್ಯಪ್ನವರು, ಸಂಯುಕ್ತ ಪಾಟೀಲ್ ಅವ್ರ ಮಧ್ಯೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಶುರು ಆಗ್ಯಾವ. ಈಗ ವಿನಾ ಕಾಶ್ಯಪ್ನವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಚಲೋ ಆಕಿತ್ತು, ಹಂಗಂತೀರಿ? ಏನ್ ಅವ್ರು ಮಾಡಿದ್ದ ಕರೆಕ್ಟ್ ಇರ್ಬೇಕಲ್ಲ, ನಾವು ಅಷ್ಟು ಶಾನೆಯಲ್ಲಿ ಅಂದ್ರೆ ಮ್ಯಾಗ್ನಾರ್ ಹೆಂಗ್ ನಮ್ಗೆ ಗೊತ್ತಿರಂಗಿಲ್ಲ. ರೈಟ್